ಹಾಯ್, ನೆಕ್ಸ್ಟ್ ಕ್ವಶನ್ ಓದೋಣ. ವಿ ಎ ವರ್ಕ್ ಮಾಡ್ತಾ ಬೇರೆ ಎಕ್ಸಾಮ್ಗೆ ಸ್ಟಡಿ ಮಾಡೋಕ್ಕೆ ಟೈಮ್ ಸಿಗುತ್ತಾ ಮ್ಯಾಮ್? ಡೈಲಿ ಎಷ್ಟು ಅವರ್ ವರ್ಕ್ ಇರುತ್ತೆ, ಹಾಗೆ ಫ್ರೀ ಅವರ್ ಎಷ್ಟು ಸಿಗುತ್ತೆ ಮ್ಯಾಮ್? ಓಕೆ, ವರ್ಕ್ ಮಾಡ್ತಾ ಫ್ರೀ ಅವರ್ ನಮಗೆ ಜಾಬ್ ಅಥವಾ ನಮ್ಮ ಕೆಲಸ ಮುಗಿದ ಮೇಲೆ ನಮಗೆ ಏನು ಟೈಮ್ ಸಿಗುತ್ತೋ ಅದಷ್ಟೇ ಟೈಮ್ ಸಿಗೋದು. ಯಾಕಂದರೆ ಬೆಳಗ್ಗೆ ಒಂದು 10ಇಂದ ವರ್ಕ್ ಸ್ಟಾರ್ಟ್ ಆಯಿತು ಅಂದರೆ 5:30 6:30 ತನಕನೂ ವರ್ಕ್ ಇರುತ್ತೆ. ಸೊ ದಟ್ ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದು ಆಫೀಸಿಂದ ಆಮೇಲೆ ನಮಗೆ ಇನ್ನು ಉಳಿದಿದ್ದು ಏನು ಫ್ರೀ ಟೈಮ್ ಇರುತ್ತೋ ಅದಷ್ಟೇ ನಮಗೆ ಫ್ರೀ ಟೈಮ್. ಆ ಟೈಮಲ್ಲಿ ನಮ್ಮ ಕೆಲಸಗಳು ಮುಗಿಸ್ಕೊಂಡು ಫ್ರೀ ಆದರೆ ಇನ್ನೊಂದು ಸ್ವಲ್ಪ ಫ್ರೀಯಾಗಿ ಟಯರ್ಡ್ ಆಗ್ದಲೆ ನಿದ್ದೆ ಬರ್ದಲೆ ಇದ್ದರೆ ಆ ಟೈಮ್ನ ಫ್ರೀ ಮಾಡ್ಕೊಬೋದು ಹೊರತು ಬೇರೆ ಯಾವುದೇ ಫ್ರೀ ಟೈಮ್ ಸಿಗೋಲ್ಲ. ಇದು ಬಿಟ್ಟರೆ ಫ್ರೀ ಟೈಮ್ ಯಾವಾಗ ಸಿಗುತ್ತೆ? ಸ್ಯಾಟರ್ಡೆ ಸಂಡೇ ಹಾಲಿಡೇ ಇದ್ದರೆ ಸಿಗುತ್ತೆ. ಆವಾಗಲೂ ನಮ್ಮ ಪರ್ಸ್ನಲ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋಗುತ್ತೆ. ಬಟ್ ಸ್ಟಿಲ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಆ ಟೈಮ್ ಸಿಗ್ಬೋದು. ಇದು ಬಿಟ್ಟರೆ ನಾನಲ್ಲ, ಯಾರೇ ವರ್ಕ್ ಮಾಡ್ತಿದ್ರು ಅವ್ರಿಗೆ ಇದೇ ಫ್ರೀ ಟೈಮ್ ಸಿಗೋದು. ಇದು ಬಿಟ್ಟು ಬೇರೆ ಫ್ರೀ ಟೈಮ್ ಆಫೀಸ್ ಅವರ್ಸಲ್ಲಿ ಸಿಗೋಲ್ಲ. ಯಾಕೆಂದರೆ ಕಂಟಿನ್ಯೂಸ್ ಪಬ್ಲಿಕ್ ಜೊತೆ ನಾವು ಮಾತಾಡ್ತಿರ್ತೀವಿ, ಇಲ್ಲ ಅವ್ರು ಬರ್ತಿರ್ತಾರೆ, ನಮ್ಮನ್ನ ಮೀಟ್ ಮಾಡ್ತಿರ್ತಾರಲ್ವ. ಸೊ ಅದಕ್ಕೆ ನಮಗೆ ಆ ಟೈಮಲ್ಲಿ ಫ್ರೀ ಟೈಮ್ ಸಿಗೋಲ್ಲ. ಆ ಟೈಮಲ್ಲಿ ಇನ್ನು ಉಳಿದಿರೋ ಟೈಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಆದರೆ ಬೇರೆ ಏನಾದರೂ ಮಾಡೋಕ್ಕಾದರೆ ಈ ಥರ ಯೂಟ್ಯೂಬೆಲ್ಲ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಮಾಡ್ಕೊಬೋದು ಅಷ್ಟೇ. ಹಾಯ್, ನೆಕ್ಸ್ಟ್ ಕ್ವಶನ್ ಓದೋಣ. ವಿ ಎ ವರ್ಕ್ ಮಾಡ್ತಾ ಬೇರೆ ಎಕ್ಸಾಮ್ಗೆ ಸ್ಟಡಿ ಮಾಡೋಕ್ಕೆ ಟೈಮ್ ಸಿಗುತ್ತಾ ಮ್ಯಾಮ್? ಡೈಲಿ ಎಷ್ಟು ಅವರ್ ವರ್ಕ್ ಇರುತ್ತೆ, ಹಾಗೆ ಫ್ರೀ ಅವರ್ ಎಷ್ಟು ಸಿಗುತ್ತೆ ಮ್ಯಾಮ್? ಓಕೆ, ವರ್ಕ್ ಮಾಡ್ತಾ ಫ್ರೀ ಅವರ್ ನಮಗೆ ಜಾಬ್ ಅಥವಾ ನಮ್ಮ ಕೆಲಸ ಮುಗಿದ ಮೇಲೆ ನಮಗೆ ಏನು ಟೈಮ್ ಸಿಗುತ್ತೋ ಅದಷ್ಟೇ ಟೈಮ್ ಸಿಗೋದು. ಯಾಕಂದರೆ ಬೆಳಗ್ಗೆ ಒಂದು 10ಇಂದ ವರ್ಕ್ ಸ್ಟಾರ್ಟ್ ಆಯಿತು ಅಂದರೆ 5:30 6:30 ತನಕನೂ ವರ್ಕ್ ಇರುತ್ತೆ. ಸೊ ದಟ್ ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದು ಆಫೀಸಿಂದ ಆಮೇಲೆ ನಮಗೆ ಇನ್ನು ಉಳಿದಿದ್ದು ಏನು ಫ್ರೀ ಟೈಮ್ ಇರುತ್ತೋ ಅದಷ್ಟೇ ನಮಗೆ ಫ್ರೀ ಟೈಮ್. ಆ ಟೈಮಲ್ಲಿ ನಮ್ಮ ಕೆಲಸಗಳು ಮುಗಿಸ್ಕೊಂಡು ಫ್ರೀ ಆದರೆ ಇನ್ನೊಂದು ಸ್ವಲ್ಪ ಫ್ರೀಯಾಗಿ ಟಯರ್ಡ್ ಆಗ್ದಲೆ ನಿದ್ದೆ ಬರ್ದಲೆ ಇದ್ದರೆ ಆ ಟೈಮ್ನ ಫ್ರೀ ಮಾಡ್ಕೊಬೋದು ಹೊರತು ಬೇರೆ ಯಾವುದೇ ಫ್ರೀ ಟೈಮ್ ಸಿಗೋಲ್ಲ. ಇದು ಬಿಟ್ಟರೆ ಫ್ರೀ ಟೈಮ್ ಯಾವಾಗ ಸಿಗುತ್ತೆ? ಸ್ಯಾಟರ್ಡೆ ಸಂಡೇ ಹಾಲಿಡೇ ಇದ್ದರೆ ಸಿಗುತ್ತೆ. ಆವಾಗಲೂ ನಮ್ಮ ಪರ್ಸ್ನಲ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗೋಗುತ್ತೆ. ಬಟ್ ಸ್ಟಿಲ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಆ ಟೈಮ್ ಸಿಗ್ಬೋದು. ಇದು ಬಿಟ್ಟರೆ ನಾನಲ್ಲ, ಯಾರೇ ವರ್ಕ್ ಮಾಡ್ತಿದ್ರು ಅವ್ರಿಗೆ ಇದೇ ಫ್ರೀ ಟೈಮ್ ಸಿಗೋದು. ಇದು ಬಿಟ್ಟು ಬೇರೆ ಫ್ರೀ ಟೈಮ್ ಆಫೀಸ್ ಅವರ್ಸಲ್ಲಿ ಸಿಗೋಲ್ಲ. ಯಾಕೆಂದರೆ ಕಂಟಿನ್ಯೂಸ್ ಪಬ್ಲಿಕ್ ಜೊತೆ ನಾವು ಮಾತಾಡ್ತಿರ್ತೀವಿ, ಇಲ್ಲ ಅವ್ರು ಬರ್ತಿರ್ತಾರೆ, ನಮ್ಮನ್ನ ಮೀಟ್ ಮಾಡ್ತಿರ್ತಾರಲ್ವ. ಸೊ ಅದಕ್ಕೆ ನಮಗೆ ಆ ಟೈಮಲ್ಲಿ ಫ್ರೀ ಟೈಮ್ ಸಿಗೋಲ್ಲ. ಆ ಟೈಮಲ್ಲಿ ಇನ್ನು ಉಳಿದಿರೋ ಟೈಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಆದರೆ ಬೇರೆ ಏನಾದರೂ ಮಾಡೋಕ್ಕಾದರೆ ಈ ಥರ ಯೂಟ್ಯೂಬೆಲ್ಲ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಮಾಡ್ಕೊಬೋದು ಅಷ್ಟೇ.